ಆತ್ಮೀಯ ಬಂಧುಗಳೇ, ಹೇಗಿದ್ದಾರೆ ಎಲ್ಲರೂ? ಸ್ನೇಹಿತರೆ, ನೋಡಿ, ಬಿಗ್ ಬಾಸ್ ಅಶ್ವಿನಿ ಗೌಡ ಅವ್ರಿಗೆ ಇದೆಲ್ಲ ಬೇಕಿತ್ತ? ಯಾಕೆಂತಂದರೆ ಈಗಾಗಲೇ ನೋಡಿ, ಅಲ್ಲಿ ಬಿಗ್ ಬಾಸಲ್ಲಿ ಜಗಳ ಆಗಿತ್ತಿದ್ದಂತೆ ಅವ್ರಿಗೆ ನೋಡಿ ಅವಳು ಇವಳು ಅಂತೆಲ್ಲ ಆ ಥರ ಎಲ್ಲ ಮಾತಾಡಿರ್ತಕ್ಕಂಥದ್ದು, ಕೆಟ್ಟ ಶಬ್ದಗಳನ್ನು ಉಪಯೋಗಿಸಿರ್ತಕ್ಕಂಥದ್ದು ಈಗಾಗಲೇ ಕಿಚ್ಚ ಸುದೀಪ್ ಅವ್ರಿಗೂ ತಲುಪಿರುತ್ತೆ. ಈಗ ನೋಡಿ, ನೆಕ್ಸ್ಟ್ ಇದೇ ಭಾನುವಾರ ಬರ್ತಾ ಇದೆ. ಸುದೀಪ್ ಸರ್ ಕೂಡ ಏನು ಹೇಳ್ತಾರೆ ಅಂತ ಅನ್ನೋದಕ್ಕಿಂತ ಮುಂಚೆ ನಾನು ಒಂದು ಸ್ವಲ್ಪ ಹೇಳ್ಬಿಡ್ತೀನಿ ನೋಡಿ. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಏನು ಮಾಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಬೆಂಬಲ ಹೀಗೆ ಇರಲಿ. ಸ್ನೇಹಿತರು, ನೋಡಿ, ಬಿಗ್ ಬಾಸ್ ಅಶ್ವಿನಿ ಗೌಡ ಅವ್ರಿಗೆ ಇದೆಲ್ಲ ಬೇಕಿತ್ತ? ಯಾಕೆಂತಂದರೆ ಅವರು ಒಬ್ಬ ಕನ್ನಡ ಹೋರಾಟಗಾರ್ತಿ, ನಿಜ ಇಲ್ಲ ಅಂತಲ್ಲ. ಈಗ ನೋಡಿ, ಒಬ್ಬ ಹೋರಾಟಗಾರ್ತಿ ಅಂತ ಕೂಡ ಕನ್ನಡ ಸಾಲ ಹಾಕ್ಕೊಂಡು ಬಾವುಟ ಹಾಕ್ಕೊಂಡು ಏನೇನೋ ನಾವು ಇದ್ದಂಗೆಲ್ಲ ಮೆರೆದು ಬಿಡ್ತೀವಿ ಅಂತಲ್ಲ. ಈಗ ನೋಡಿ, ನಾವು ಅಂದ್ಕೊಂಡು ಮಾತೆಲ್ಲ ಒಂದು ಕನ್ನಡ ಪದವನ್ನು ಬಳಸಬೇಕಾದ್ರೆ ಒಂದು ಉಚ್ಚಾರಣೆಯನ್ನು ನಾವು ಯಾವ ರೀತಿ ಬಳಸಬೇಕು, ಒಂದು ಪದಗಳ ಉಚ್ಚಾರಣೆ ಅಂತಂದರೆ ಕೆಟ್ಟ ಪದ ಆಗಲಿ ಒಂದು ಒಳ್ಳೆ ಪದ ಆಗಲಿ, ಒಬ್ಬ ಕನ್ನಡ ಹೋರಾಟಗಾರ್ತಿಯಾಗಿ ಈ ರೀತಿ ಮಾತಾಡಬೇಕು, ಈ ರೀತಿ ಮಾತಾಡಬಾರ್ದು ಅಂತ ಅನ್ನೋದು ಅವ್ರಿಗೆ ಬುದ್ಧಿ ಇಲ್ವಾ? ನೋಡಿ, ನೀವು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಯಾಕೆಂತಂದರೆ ನೋಡಿ, ಇಂಥವ್ರಿಗೆಲ್ಲ ಯಾವ ರೀತಿ ನಾವು ಉತ್ತರ ಕೊಡಬೇಕು? ಒಬ್ಬ ಕನ್ನಡ ಪರ ಹೋರಾಟಗಾರ್ತಿಯಾಗಿ ಈ ಥರ ಕನ್ನಡ ಬೋರ್ಡ್ ಹಾಕ್ಬೇಕು, ನೀವು ಹಾಕಿಲ್ಲ, ಆ ಥರ ಎಲ್ಲ ನ್ಯಾಯ ಕೇಳೋಕೆ ಹೋಗ್ತಾರೆ ಕೆಲವರು ಅಂಗಡಿಗಳಿಗೆಲ್ಲ. ನೀವು ನೋಡಿರ್ಬೋದು, ಕೆಲವು ಕನ್ನಡ ಪರ ಸಂಘಗಳನ್ನ ಕಟ್ಕೊಂಡು ಅವ್ರದ್ದೇ ಆದ ಒಂದು ಬಿರುದನ್ನು ತೊಗೊಂಡು ಕನ್ನಡ ಸಾಲ ಹಾಕ್ಕೊಂಡೆಲ್ಲ ಹೋಗ್ತಿರ್ತಾರೆ. ಕನ್ನಡ ಪದಗಳ ಯಾವ ರೀತಿ ಬಳಸಬೇಕು, ಯಾರ್ಯಾರಿಗೆ ಯಾವ ರೀತಿ ಮಾತಾಡಬೇಕು ಅನ್ನೋ ಉಚ್ಚಾರಣೆ ಅವ್ರಿಗೂ ಕೂಡ ಗೊತ್ತಾಗಲ್ಲ. ನೋಡಿ, ಎಷ್ಟೋ ಜನಕ್ಕೆ ಕನ್ನಡ ಪದಗಳ ಒಂದು ಉಚ್ಚಾರಣೆ ಯಾರಿಗೂ ಕೂಡ ಗೊತ್ತೇ ಇಲ್ಲ ಇದುವರೆಗೂ, ನಮ್ಮ ಕನ್ನಡ ಜನಗಳಿಗೆ ಹೇಳ್ಬೇಕಂತಂದರೆ. ಅದರಲ್ಲೂ ಈ ಬಿಗ್ ಬಾಸ್ ಅಶ್ವಿನಿ ಗೌಡ ಅವ್ರಿಗೆ ಅಷ್ಟು ಕೂಡ ಬುದ್ಧಿ ಇಲ್ವಾ? ಅದಲ್ಲದೆ ಎಷ್ಟೋ ತುಂಬ ವರ್ಷಗಳಿಂದ ಕನ್ನಡ ಪರ ಹೋರಾಟಗಾರ್ತಿಯಾಗಿ ನಾನು ಸೇವೆ ಸಲ್ಲಿಸ್ತೀನಿ ಅಂತ ಹೇಳ್ಕೊತಿದ್ದಾರೆ ಅವರು. ಅದಲ್ಲದೆ ತಮ್ಮ ಸ್ವಂತ ದುಡಿಮೆಯಲ್ಲದೆ ಅವ್ರ ತಂದೆ ತಾಯಿ ಕೂಡಿಟ್ಟಿರ್ತಕ್ಕಂಥ ದುಡ್ಡಲ್ಲಿ ಬದುಕ್ತಾ ಇದ್ದಾರೆ ಅವರು. ನೋಡಿ, ಒಬ್ಬ ಕನ್ನಡ ಪರ ಸಂಘಟನೆಯ ಒಬ್ಬ ನಾಯಕಿಯಾಗಿ ಇವ್ರಿಗೆ ಅಷ್ಟು ಕೂಡ ಬುದ್ಧಿ ಇಲ್ವಾ ಅನ್ನೋದಕ್ಕೆ ನೋಡಿ, ಇದು ಕೂಡ ಒಂದು ಸಾಕ್ಷಿಯಾಗುತ್ತೆ. ಯಾಕೆಂತಂದರೆ ಒಬ್ಬರು ಇವರು ಬಿಗ್ ಬಾಸ್ ಸ್ಪರ್ಧಿಯಾಗಿ 12 ಹೋಗಿದ್ದಾರೆ. ಈಗ ಹೋಗಿ ಅಲ್ಲಿ ನಾವು ಯಾವ ರೀತಿ ನಡ್ಕೊಬೇಕು, ಯಾವ ರೀತಿ ಮಾತಾಡಬೇಕು, ಅಲ್ಲಿ ಆ ವ್ಯಕ್ತಿಗಳನ್ನ ಯಾವ ರೀತಿ ನಾವು ಒಬ್ಬರು ಮಾತಾಡ್ತಾ ಇದ್ದಾರೆ ಅಂತಂದರೆ ನಾವು ಯಾವ ರೀತಿ ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ಕೂಡ ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ಇವ್ರು ಯಾವ ಕನ್ನಡ ಹೋರಾಟಗಾರ್ತಿ ಅಂತ ನಾವು ಹೇಳ್ಬೋದು. ನೋಡಿ, ಕನ್ನಡ ಹೋರಾಟಗಾರ್ತಿ ಅಂತಂದರೆ ನಾವು ಏನೋ ಅನ್ಕೋತೀವಿ ಒಂಥರ ಏನೋ ನಮ್ಮ ಕನ್ನಡದ ಬಗ್ಗೆ ಹೆಮ್ಮೆ, ಒಂದು ಕನ್ನಡ ಭಾಷೆಯನ್ನು ಒಳ್ಳೆತನದಲ್ಲಿ ಬೆಳೆಸ್ಕೊಂಡಿದ್ದಾರೆ. ನೋಡಿ, ಕನ್ನಡ ಭಾಷೆ ಅಂತಂದರೆ ಎಷ್ಟೋ ಜನ ಕನ್ನಡ ಹೋರಾಟಗಾರ್ತಿಯರು ಕೂಡ ಹೋಗ್ತಾರಲ್ಲ, ಅವ್ರಿಗೆ ನಮ್ಮ ಕನ್ನಡ ಭಾಷೆಯಲ್ಲಿ ಅಷ್ಟು ಎಲ್ಲ ಕೂಡ ತಿಳಿದಿರ್ತಕ್ಕಂಥ ಒಂದು ಜ್ಞಾನ ಇರೋದಿಲ್ಲ. ನಿಮಗೆಲ್ಲರೂ ಕೂಡ ನೋಡಿರ್ತೀರ, ಒಂದು ಜ್ಞಾನಾರ್ಜನೆ ಅಂತಕ್ಕಂಥದ್ರಲ್ಲಿ ಯಾರಿಗೂ ಕೂಡ ಅಷ್ಟು ತಿಳಿದಿರಲ್ಲ. ನೀವೆಲ್ಲ ನೋಡಿರ್ಬೋದು. ಇದೆಲ್ಲ ಏನಂತಂದರೆ ಒಂದು ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಕನ್ನಡ ಭಾಷೆಯಲ್ಲಿ ನೀವು ಗಮನಿಸಿ ಅವರನ್ನು, ಕೆಲವ್ರಿಗೆ ಕನ್ನಡ ಉಚ್ಚಾರಣೆ ಕರೆಕ್ಟಾಗಿ ಬರೋದೇ ಇಲ್ಲ. ಮಧ್ಯ ಒಂದೊಂದಾದರೂ ಇಂಗ್ಲೀಷ್ ಬಳಸಲೇಬೇಕು ಅವರು. ಎಷ್ಟೋ ಜನ ನೀವು ನೋಡ್ಕೊಳ್ಳಿ, ಅವರ ಒಂದು ಗಾಡಿ ನಂಬರ್ ಕೂಡ ಇಂಗ್ಲೀಷ್ ಬೋರ್ಡ್ ಆಗಿರುತ್ತೆ, ಅವರ ಫೇಸ್ಬುಕ್ ಅಕೌಂಟ್ ಕೂಡ ಇಂಗ್ಲೀಷಲ್ಲೇ ಇರುತ್ತೆ. ಅವೆಲ್ಲ ಅವ್ರಿಗೆ ಗೊತ್ತಾಗೋದಿಲ್ಲ. ನಾವು ಕನ್ನಡ ಪರ ಹೋರಾಟಗಾರರು ಈ ರೀತಿ ನೀವು ಬೋರ್ಡ್ ಹಾಕಿಲ್ಲ, ಈ ರೀತಿ ನೀವು ಕನ್ನಡ ರೂಲ್ಸನ್ನು ಫಾಲೋ ಮಾಡ್ತಾ ಇಲ್ಲ ಅಂತೆಲ್ಲ ಏನೇನೋ ಇಂಗ್ಲೀಷಲ್ಲೇ ಹೇಳ್ತಾ ಇರ್ತಾರೆ ಒಂದೊಂದು ಪದಗಳನ್ನ. ಅದೆಲ್ಲ ಅವ್ರಿಗೆ ಜ್ಞಾನಾರ್ಜನೆ ಅಂತ ಅನಿಸೋದೇ ಇಲ್ಲ. ಯಾಕೆಂದರೆ ಇವರು ಕೂಡ ಅಷ್ಟೇ. ನೋಡಿ, ಬಿಗ್ ಬಾಸ್ ಅಶ್ವಿನಿ ಕೂಡ ಈಗ ಇವ್ರದ್ದೆಲ್ಲ ಏನು ಒಳ್ಳೆ ಕೆಲಸ ಅಂತ ನಾನು ಹೇಳ್ತಾ ಇಲ್ಲ, ಇವ್ರದ್ದು ಕೂಡ ಅದೇ ರೀತಿ ಕೆಲಸ ಇದೆ. ಆದರೆ ಬಿಗ್ ಬಾಸಲ್ಲಿ ಒಬ್ಬರ ಸ್ಪರ್ಧಿಯಾಗಿ ಹೋಗಿದ್ದಾರೆ, ಯಾವ ರೀತಿ ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ ಅವ್ರಿಗೆ, ಯಾವ ರೀತಿ ನಮ್ಮ ಒಂದು ಪದವನ್ನು ಉಚ್ಚಾರಣೆ ಮಾಡಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ಅದರಿಂದ ಈಗ ತುಂಬ ಟ್ರೋಲ್ ಆಗ್ತಾ ಇದ್ದಾರೆ. ಅದಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬ ಒಂದು ನ್ಯೂಸ್ ಚಾನಲ್ ಅಂತೂ ತುಂಬ ತೋರಿಸ್ತಾ ಇರೋದಂಥ ಒಂದು ಸುದ್ದಿ ಅಂತಂದರೆ ಇವ್ರದ್ದೇನೆ. ಈಗ ಇವರು ಕೂಡ ಒಂದು FIR ಆಗಿ ಅರೆಸ್ಟ್ ಆಗಿದ್ದಾರೆ. ಏನೋ ಒಂದು ಬಿಗ್ ಬಾಸ್ ಸ್ಪರ್ಧಿ ಮೇಲೆ ಈ ರೀತಿ ಎಲ್ಲ ಉಚ್ಚಾರಣೆ ಬಳಸೋದಂಥದ್ದು ತಪ್ಪು. ನೋಡಿ, ಬಿಗ್ ಬಾಸ್ ಸ್ಪರ್ಧಿ ಅಂತಲ್ಲ, ಯಾವುದೇ ಒಬ್ಬಳು ಹೆಣ್ಣುಮಗಳ ಮೇಲೆ ನೀವು ಒಬ್ಬಳು ಹೆಣ್ಮಗಳಾಗಿ ಈ ರೀತಿ ಬಳಸಿರ್ತಕ್ಕಂಥ ಒಂದು ಮಾತುಗಳೇನಿದೆ ಅದೆಲ್ಲ ತಪ್ಪು. ನೀವು ಯಾಕೆ ಈ ರೀತಿ ಬಳಸಿರ್ತಕ್ಕಂಥದ್ದು ಮಾತುಗಳು ಬಳಸಬೇಕಾದ್ರೆ ನಿಮಗೇನು ಗೊತ್ತಾಗಲಿಲ್ವಾ? ಅದಲ್ಲದೆ ನಾನೊಬ್ಬ ಕನ್ನಡ ಪರ ಹೋರಾಟಗಾರ್ತಿಯಾಗಿ ನಾನು ಏನು ಮಾತಾಡಬೇಕಾಗಿತ್ತು, ಆ ಮಾತಿನಲ್ಲಿ ಒಂದು ಅರ್ಥ ಇದೆಯಾ ಇಲ್ವಾ, ಅಷ್ಟು ಕೂಡ ಒಂದು ತಲೆ ಉಳಿಯಲ್ವ ಅವ್ರಿಗೆ? ನೋಡಿ, ಇವತ್ತಿನ ಕಾಲದಲ್ಲಿ ಸೆಲೆಬ್ರಿಟಿ ಜೀವನ ಅಂತಕ್ಕಂಥದ್ದು ಸಾಗಿಸೋದು ಬಹಳ ಕಷ್ಟ ಇದೆ. ಮಧ್ಯ ಬರ್ತಕ್ಕಂಥ ಒಂದು ಸವಾಲುಗಳು, ಏನೇ ಬರ್ತಕ್ಕಂಥ ಒಂದು ಪ್ರಾಬ್ಲಮ್ಗಳನ್ನ ಎದುರಿಸಬೇಕಾಗುತ್ತೆ, ಇದೆಲ್ಲ ನಿಜ. ಆದರೆ ಇವರು ಕೂಡ ಬಿಗ್ ಬಾಸ್ ಅಶ್ವಿನಿ ಗೌಡ ಅವರು ಕೂಡ ಅಷ್ಟು ಕೂಡ ಒಳಿಲಿಲ್ಲ ಅಂತಂದರೆ ನೋಡಿ, ಅದಲ್ಲದೆ ಕರವೇ ನಾರಾಯಣಗೌಡ ಹತ್ರ ಎಲ್ಲ ತುಂಬ ಕೆಲಸ ಮಾಡಿ ಬಂದಿರತಕ್ಕಂಥವ್ರು ಇವರು. ನೀವು ನೋಡಿರ್ಬೋದು, ಕರವೇ ನಾರಾಯಣಗೌಡ ಅಂತಂದರೆ ಅವರು ಕೂಡ ನಮ್ಮ ಕನ್ನಡ ಪರ ಸಂಘಟನೆಗಳ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘದ ಅಧ್ಯಕ್ಷರು. ಅವರೇ ದೊಡ್ಡ ನಮ್ಮ ಕನ್ನಡಕ್ಕೆ ಹೆಮ್ಮೆ ಅಂತ ಹೇಳ್ಕೊಬೋದು. ಅವ್ರಿಗೂ ಕೂಡ ಅಷ್ಟೇ ಹೆಚ್ಚು ಕಮ್ಮಿ ಕನ್ನಡ ಬರಲ್ಲ ಅಂತಲೇ ಎಷ್ಟೋ ಜನ ಅವ್ರಿಗೂ ಕೂಡ ತುಂಬ ಬ್ಯಾಡ್ ಕಮೆಂಟ್ ಆಗ್ತಿರ್ತಾರೆ. ಇವರೆಲ್ಲ ಜನಗಳ ದುಡ್ಡಲ್ಲಿ ಬದುಕ್ತಾ ಇರೋದು, ಅದರಿಂದ ಕನ್ನಡ ಇವರಿಗೆಲ್ಲ ಸುಮ್ಮನೆ ಕನ್ನಡ ಅಂತ ಸಾಲ ಹಾಕೊಂಡು ಬರೀತಾರಷ್ಟೇ. ಕನ್ನಡ ಭಾಷೆ ಬಗ್ಗೆ ಜ್ಞಾನ ಬಗ್ಗೆ ಸ್ವಲ್ಪನೂ ಜ್ಞಾನಾರ್ಜನೆ ಇರಲ್ಲ ಅವ್ರಿಗೆ. ಸುಮ್ಮನೆ ನಾವು ಏನೋ ಮಾತಿಗೆ ಮಾತ್ರ ಕನ್ನಡ ಮಾತೆತ್ತಿದ್ರೆ ಕನ್ನಡದ ಏನಾದ್ರು ಕನ್ನಡ ಬಳಸಿ ಅಂತೆಲ್ಲ ಸುಮ್ಮನೆ ಏನೋ ಒಂದು ಬೀದಿಲಿ ಹೋಗ್ಬಿಟ್ರೆ ನಮಗೇನೋ ಒಂದು ಹೆಸರು ಸಿಕ್ಬಿಡುತ್ತೆ, ಆ ಹೆಸರು ಮಾಡಿಕೊಂಡು ಮುಂದೆ ಪಾಲಿಟಿಕ್ಸ್ಗೆ ಹೋಗ್ಬಿಡೋದು ಅಷ್ಟೇ, ಬೇರೆ ಇನ್ನೇನಿಲ್ಲ ಇವ್ರ ಜೀವನ. ನೋಡಿ, ಕೆಲವರ ಒಂದು ಜೀವನ ಏನಂತಂದರೆ ಒಂದು ಹೆಸರು ಮಾಡ್ಕೊಳ್ಳೋದು, ಪಾಲಿಟಿಕ್ಸ್ಗೆ ಹೋಗೋದು, ಒಂದು ಹೆಸರು ಮಾಡ್ಕೊಳ್ಳೋದು, ಒಂದು ಎಲೆಕ್ಷನ್ಗೆ ನಿಂತ್ಕೊಳ್ಳೋದು, ಅದರಲ್ಲಿ ಗೆದ್ದು ಒಂದು ಏನೋ ಅಷ್ಟೋ ಒಂದು ಕೋಟಿ ದುಡ್ಡು ಮಾಡಿಕೊಂಡು ಸೆಟ್ಲ್ ಆಗ್ಬಿಡೋದು ಅಷ್ಟೇ.
ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡಿರ್ತಾರೆ ಕೆಲವು ಕನ್ನಡ ಪರ ಸಂಘಟನೆಗಳು. ಕೆಲವರಂತೂ ಒಂದು ಧೈರ್ಯದಿಂದ ಹೆಮ್ಮೆಯಿಂದ ಮಾತಾಡ್ತಾರೆ, ಹೆಮ್ಮೆಯಿಂದ ನುಗ್ತಾರೆ. ಒಂದು ಕನ್ನಡ ಪರ ಸಂಘಟನೆಗಳಲ್ಲಿ ಏನೇ ಒಂದು ಕನ್ನಡವನ್ನು ಬಳಸ್ಬೇಕಾದ್ರೆ ನಮ್ಮ ಭಾಷೆ ಮೇಲೆ ತುಂಬ ಹಿಡಿತದಿಂದ ಇಟ್ಕೊಂಡಿರ್ತಾರೆ, ಇಲ್ಲ ಅಂತಲ್ಲ. ಎಷ್ಟೋ ಜನ ಇವತ್ತು ಕೂಡ ಕನ್ನಡ ಪರ ಸಂಘಟನೆಗಳಿಗೆ ಈಗ ಬರ್ತಾ ಇರ್ತಕ್ಕಂಥ ಸುದ್ದಿ ಅಂತಂದ್ರೆ ಅದೇನೇ. ಈ ಕನ್ನಡ ಪರ ಸಂಘಟನೆಗಳಲ್ಲಿ ನಾವು ಅವ್ರನ್ನ ಹೋಗಿ ಸುಮ್ಮನೆ ಕರೆದೇ ಬರಲ್ಲ. ಅವ್ರಿಗೆ ದುಡ್ಡು ಕೊಟ್ಟರೆ ಹೋರಾಟಕ್ಕೆ ಬರ್ತಾರೆ, ಇಲ್ಲಾಂದ್ರೆ ಅವರೆಲ್ಲಿ ಬರ್ತಾರೆ. ಇದೆಲ್ಲ ನಿಮಗೂ ಕೂಡ ಗೊತ್ತಿರ್ತಕ್ಕಂಥ ವಿಷಯ. ನೋಡಿ, ಕನ್ನಡ ಪರ ಸಂಘಟನೆಗಳು ಯಾರು ಕೂಡ ಅಷ್ಟೇ ದುಡ್ಡು ಕೊಡದೆ ಯಾರು ಬರಲ್ಲ. ಅವ್ರು ಯಾರು ನಾರಾಯಣಗೌಡ್ರೆ ಆಗಲಿ ಯಾರೇ ಆಗಲಿ ದುಡ್ಡು ಕೊಟ್ರಂತೂ ಬರ್ತಾರೆ ಅವ್ರು ಅಷ್ಟೇ, ಇಲ್ಲಾಂದರೆ ಯಾರು ಬರಲ್ಲ. ಈಗ ನೋಡಿ, ನಮಗೆ ಏನಾದರೂ ನಮ್ಮ ಕನ್ನಡದಲ್ಲಿ ಈ ರೀತಿ ಕನ್ನಡ ಪರ ನಮ್ಗೆ ಹೋರಾಟ ಮಾಡಿಕೊಡ್ಬೇಕು ಅಂತ ಅವ್ರಿಗೆ ಅವದೇ ಒಂದು ಟೀಮ್ ಇರುತ್ತೆ. ಆ ತಂಡಕ್ಕೆ ನಾವು ಇಂತಿಷ್ಟು ಅಂತ ಒಂದು ರೊಕ್ಕ ದುಡ್ಡು ಅಂತ ನಾವೇನು ಕೊಡ್ತೀವಿ ಆ ಹಣವನ್ನು ಕೊಟ್ಟರೆ ಮಾತ್ರ ಬರ್ತಾರೆ. ಎಷ್ಟೋ ನೀವು ಕೇಳಿರ್ಬೋದು, ಅವರು ನಾರಾಯಣಗೌಡರು ಕೂಡ ತುಂಬ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ, ನಾನು ಈ ರೀತಿ ತುಂಬ ಜನಗಳ ಹತ್ರ ದುಡ್ಡು ಕಲೆಕ್ಟ್ ಮಾಡಿದ್ದೀನಿ. ಹೌದು, ದುಡ್ಡಿಲ್ಲ ಅಂದರೆ ಈಗ ನೋಡಿ, ನಮ್ಮದು ಒಂದು ಸಂಘ ನಡೀತಾ ಇದೆ ಅಂದರೆ ಆ ಸಂಘವನ್ನು ನಾನು ಹೇಗೆ ನಡೆಸಲಿ ಅಂತ ಹೇಳ್ಕೊಂಡಿದ್ದಾರೆ. ದುಡ್ಡಿಲ್ಲ ಅಂತಂದರೆ ಅವ್ರಿಗೆಲ್ಲ ಸ್ಯಾಲ್ರಿ ಕೊಡಬೇಕಾಗುತ್ತೆ, ಸಂಬಳವನ್ನು ತಿಂಗಳ ಸಂಬಳ ಕೊಡಲಿಲ್ಲ ಅಂದರೆ ಅವರು ಕೂಡ ಹೋರಾಟಕ್ಕೆ ಬರಲ್ಲ ಯಾರು ಕೂಡ. ಈ ಕನ್ನಡ ಪರ ಸಂಘಟನೆಗಳಂತಕ್ಕಂಥದ್ದು ತುಂಬ ವೆರಿ ಬ್ಯಾಡ್ ಅಂತ ಕೂಡ ಹೇಳ್ಬೋದು. ಯಾಕೆ ಅಂತಂದರೆ ಈಗ ಬಿಗ್ ಬಾಸ್ ಅಶ್ವಿನಿ ಗೌಡ ಅಂತಲ್ಲ, ಎಲ್ಲರೂ ಕೂಡ ಇದೇ ಗಳು. ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಡ್ತೀನಿ. ಥ್ಯಾಂಕ್ ಯು.